ಎಲ್ರು ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಚರ್ಚೆ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ, ಯೋಗ ಟೀಚರ್ ಆಗೋದು ಹೇಗೆ ಅಂತ ಹೇಳಿ. ಹೌ ಟು ಬಿಕಮ್ ಅ ಯೋಗ ಟೀಚರ್. ತುಂಬಾ ಜನ ಹೇಳ್ತಾರೆ ಯೋಗ ಟೀಚರ್ ಆಗೋದು ತುಂಬಾ ಕಷ್ಟ, ಎಷ್ಟೋ ಜನ ಹೇಳ್ತಾರೆ ತುಂಬಾ ಈಸಿ. ನಿಜ ಹೇಳ್ಬೇಕು ಅಂತಂದ್ರೆ ಯೋಗ ಟೀಚರ್ ಆಗೋದು ತುಂಬಾ ಕಷ್ಟನೂ ಅಲ್ಲ, ಅಷ್ಟು ಈಸಿನೂ ಅಲ್ಲ. ಅದಕ್ಕೆ ಇವತ್ತು ನಾನು ಯೋಗ ಟೀಚರ್ ಆಗೋದಕ್ಕೆ 12 ಸೂತ್ರಗಳು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. 12 ಸೀಕ್ರೆಟ್ಸ್ ಟು ಬಿಕಮ್ ಅ ಗುಡ್ ಯೋಗ ಟೀಚರ್. ಬನ್ನಿ ಒಂದೊಂದಾಗಿ 12 ಸೂತ್ರಗಳನ್ನ, ಈ ಸೀಕ್ರೆಟ್ಸ್ ಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಮಗೆ ಯೋಗದಲ್ಲಿ ಆಸಕ್ತಿ ಇರಬೇಕು ಮತ್ತು ಪ್ರತಿನಿತ್ಯ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಇರಬೇಕು. ಎರಡನೇದು, ಪ್ರತಿನಿತ್ಯ ನಾವು ಒಂದು ಗುರುವಾಣಿಯನ್ನು ಕೇಳಬೇಕು. ಗುರುಗಳು ಹೇಳಿದಂತೆ ನಾವು ನುಡಿಬೇಕು ಮತ್ತು ನಡಿಬೇಕು. ಅದೇ ರೀತಿ ನಾವು ಆಡೋ ಮಾತುಗಳು ಮತ್ತು ನಡವಳಿಕೆಗಳು ಆದರ್ಶಪೂರ್ಣವಾಗಿರಬೇಕು. ಮೂರನೇದು, ಪ್ರತಿನಿತ್ಯದ ಯೋಗ ಕಕ್ಷೆ ನಿಗದಿತ ಸಮಯಕ್ಕೆ ಪ್ರಾರಂಭ ಆಗಬೇಕು ಮತ್ತು ನಿಗದಿತ ಸಮಯಕ್ಕೆ ಮುಕ್ತಾಯ ಆಗಬೇಕು. ದಿನನಿತ್ಯ ಯೋಗ ಕಕ್ಷೆಯಲ್ಲಿ ಎಲ್ಲ ಶಿಬಿರಾರ್ಥಿಗಳಿಗೆ ಅಥವಾ ಯೋಗ ಸಾಧಕರಿಗೆ ಯೋಗ ಶಿಕ್ಷಕರಾಗಲು ಪ್ರೋತ್ಸಾಹಿಸಬೇಕು ಮತ್ತು ಎಲ್ಲರಿಗೆ ಅವಕಾಶವನ್ನು ಒದಗಿಸಿಕೊಡಬೇಕು. ನಾಲ್ಕನೇದು, ಪ್ರಾರಂಭದಲ್ಲಿ ಎಲ್ಲರಿಗೂ ಯೋಗದ ನಿಯಮಗಳನ್ನ ಮತ್ತು ಜಾಗರೂಕತೆಯ ನಿಯಮಗಳನ್ನ ಸರಿಯಾಗಿ ತಿಳಿಸಿಕೊಡ್ಬೇಕು. ಐದನೇದು, ಎಲ್ಲರಿಗೂ ಕೇಳುವಂತೆ ಮಾತಾಡಬೇಕು ಮತ್ತು ಎಲ್ಲರ ಮೇಲೆ ಗಮನ ಇರಬೇಕು ಮತ್ತು ಯಾವಾಗಲೂ ನಗುತ್ತಾ ಪ್ರಸನ್ನ ಭಾವದಿಂದ ಇರಬೇಕು. ಆರನೇದು, ದಿನನಿತ್ಯದ ಯೋಗ ಕಕ್ಷೆಯಲ್ಲಿ ಈ ಪ್ರೋಟೋಕಾಲ್ ನಾವು ಫಾಲೋ ಮಾಡಬೇಕು. ಈ ಪ್ರೋಟೋಕಾಲ್ ಫಾಲೋ ಮಾಡೋದಕ್ಕೆ 5 ಫಾರ್ಮುಲಾಗಳಿದೆ. ರೈಟ್ ಟೈಮ್, ರೈಟ್ ಮೆಥಡ್, ಕಂಟಿನ್ಯೂಟಿ, ಕಾನ್ಸಂಟ್ರೇಷನ್ ಅಂಡ್ ಕನ್ಸಿಡರೇಷನ್. ಏಳನೇದು, ನಿಮಗೆ ಎಲ್ಲ ಆಸನಗಳು ಬರಲೇಬೇಕು ಅಂತೇನಿಲ್ಲ, ಆಸನಗಳ ಸರಿಯಾದ ಮಾಹಿತಿ ತಿಳಿದಿದ್ರೆ ಸಾಕು. ಎಂಟನೇದು, ವಾರಕ್ಕೆ ಒಮ್ಮೆಯಾದರೂ ಸಂವಾದ ಮಾಡಿ ಯೋಗ ಸಾಧಕರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಲಿಕ್ಕೆ ಪ್ರಯತ್ನಿಸಬೇಕು. ಒಂಬತ್ತನೇದು, ತಿಂಗಳಿಗೆ ಒಮ್ಮೆಯಾದರೂ ಯೋಗಾಭ್ಯಾಸವನ್ನ ಪ್ರಾಜೆಕ್ಟ್ ರೂಪದಲ್ಲಿ ಪರಿವರ್ತಿಸಬೇಕು. ಫಾರ್ ಎಕ್ಸಾಂಪಲ್, ಯೋಗ ಫಾರ್ ಕಿಡ್ಸ್, ಯೋಗ ಫಾರ್ ಯೂತ್, ಯೋಗ ಫಾರ್ ಪ್ರೆಗ್ನೆಂಟ್ ವುಮನ್, ಯೋಗ ಫಾರ್ ಒಬೆಸಿಟಿ ಮತ್ತು ರೋಗಾನುಸಾರಿ ಯೋಗ ಅಂತ ಬರುತ್ತೆ. ಅಂದ್ರೆ ಯೋಗ ಫಾರ್ BP, ಯೋಗ ಫಾರ್ ಡಯಾಬಿಟಿಸ್, ಯೋಗ ಫಾರ್ ಕಿಡ್ನಿ ಡಿಸೀಸಸ್, ಯೋಗ ಫಾರ್ ಹಾರ್ಟ್ ಡಿಸೀಸಸ್. ಈ ರೀತಿ ತಿಂಗಳಿಗೆ ಒಮ್ಮೆಯಾದ್ರೂ ಈ ಪ್ರಾಜೆಕ್ಟ್ ರಿಲೇಟೆಡ್ ಕ್ಯಾಂಪ್ಸ್ ಗಳನ್ನು ನಾವು ಮಾಡಬೇಕು. ಹತ್ತನೇದು, ನಿರಂತರವಾಗಿ ಯೋಗ ಸಾಧಕರಲ್ಲಿ ಸ್ವದೇಶಿ, ದೇಶಭಕ್ತಿ, ಪ್ರಕೃತಿ, ಮನೆಮದ್ದು, ಕೌಟುಂಬಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರಬೇಕು. 11ನೇದು, ಯೋಗ ಶಿಕ್ಷಕರಾಗಲು ಬಯಸೋರು ಪ್ರತಿನಿತ್ಯ ಕನಿಷ್ಠ 1 ಪುಟವನ್ನಾದ್ರೂ ಓದಬೇಕು. ಅದಕ್ಕೆ ನಾನು ಕೆಲವು ಆಯ್ದ ಪುಸ್ತಕಗಳನ್ನ 3 ಭಾಗವಾಗಿ ವಿಂಗಡಣೆ ಮಾಡಿದ್ದೇನೆ. 1ನೇದು ಸರಳ ಅಭ್ಯಾಸದ ಪುಸ್ತಕಗಳು, 2ನೇದು ತರಬೇತಿ ಅಭ್ಯಾಸದ ಪುಸ್ತಕಗಳು, 3ನೇದು ಸಾಧನಾ ಅಭ್ಯಾಸದ ಪುಸ್ತಕಗಳು. ಬನ್ನಿ ಈ 3 ಪ್ರಕಾರಗಳಲ್ಲಿ ಯಾವ ಪುಸ್ತಕಗಳಿವೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸರಳ ಅಭ್ಯಾಸಕ್ಕಾಗಿ ಒಟ್ಟು 4 ಪುಸ್ತಕಗಳಿವೆ. ಅದರಲ್ಲಿ 2 ಪುಸ್ತಕಗಳು ಪರಮ ಪೂಜ್ಯ ಸ್ವಾಮಿ ರಾಮದೇವ್ಜಿ ಮಹಾರಾಜರಿಂದ ರಚನೆಯಾದಂತಹದ್ದು. ಒಂದು ಪ್ರಾಣಾಯಾಮ ರಹಸ್ಯ, ಇನ್ನೊಂದು ಯೋಗ ಮತ್ತು ಇದರ ಮೂಲ ತತ್ವಗಳು. ತುಂಬಾ ಅದ್ಭುತವಾದ ಪುಸ್ತಕಗಳು. ಇನ್ನು ಉಳಿದ 2 ಪುಸ್ತಕಗಳು ನಮ್ಮ ಅಂತಾರಾಷ್ಟ್ರೀಯ ಯೋಗಗಳಾದಂತಹ ಮತ್ತು ನಮ್ಮ ಕರ್ನಾಟಕದ ರಾಜ್ಯ ಪ್ರಭಾರಿಗಳಾದಂತಹ ಶ್ರೀ ಭವರ್ಲಾಲ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ರಚನೆಯಾದ ಅದ್ಭುತವಾದ 2 ಪುಸ್ತಕಗಳು. ಒಂದು ಯೋಗ, ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ, ಭಜನೆ, ಅಗ್ನಿಹೋತ್ರ ಕಲಿಕೆಯ ಪುಸ್ತಕ. ಇನ್ನೊಂದು ಯೋಗ ಶಿಕ್ಷಕ ತರಬೇತಿ ಶಿಬಿರದ ಪಠ್ಯಕ್ರಮ. ಯೋಗ ಶಿಕ್ಷಕರಾಗಲು ಬಯಸೋರು ಪ್ರಾರಂಭದಲ್ಲಿ ಈ 4 ಪುಸ್ತಕಗಳನ್ನು ಓದಿದ್ರೆ ಸಾಕು. ಇನ್ನು 2ನೇದಾಗಿ, ಯೋಗ ಶಿಕ್ಷಕರಾದವರು ಇನ್ನು ಹೆಚ್ಚಿನ ತರಬೇತಿ ಅಭ್ಯಾಸ ಮಾಡೋದಕ್ಕೆ ಒಟ್ಟು 5 ಪುಸ್ತಕಗಳನ್ನ ನಾನು ಆಯ್ಕೆ ಮಾಡಿದ್ದೀನಿ. 1ನೇದ್ದು ನಮ್ಮ ಸ್ವದೇಶಿ ಕ್ರಾಂತಿಕಾರಿ, ಅಪ್ಪಟ ದೇಶಭಕ್ತ ಶ್ರೀ ರಾಜು ದೀಕ್ಷಿತ್ ಜಿ ಅವರಿಂದ ರಚನೆಯಾದಂತಹ ಈ ಸ್ವದೇಶಿ ಚಿಕಿತ್ಸಾ ಪುಸ್ತಕ. ಮತ್ತು ಇನ್ನು ಉಳಿದ 2 ಪುಸ್ತಕಗಳು ಸ್ವದೇಶಿ ಆಚಾರ್ಯ ಬಾಲಕೃಷ್ಣ ಜಿ ಅವರಿಂದ ರಚನೆಯಾದಂತಹ ಔಷಧ ದರ್ಶನ ಮತ್ತು ಯೋಗ ಸಂದರ್ಶಿಕ. ಇನ್ನು ಉಳಿದ 2 ಪುಸ್ತಕಗಳು ಪರಮ ಪೂಜ್ಯ ಸ್ವಾಮೀಜಿ ಅವರಿಂದ ರಚನೆಯಾದಂತಹ ಜೀವನ ದರ್ಶನ ಮತ್ತು ವೈದಿಕ ನಿತ್ಯ ಕರ್ಮ ವಿಧಿ. ಈ 5 ಪುಸ್ತಕಗಳನ್ನ ಇನ್ನು ಹೆಚ್ಚಿನ ಜ್ಞಾನಕ್ಕಾಗಿ ಯೋಗ ಶಿಕ್ಷಕರಾದವರು ಅಭ್ಯಾಸ ಮಾಡಬಹುದು. ಇನ್ನು 3ನೇದಾಗಿ, ಯೋಗ ಶಿಕ್ಷಕರಾದವರು ಇನ್ನು ಹೆಚ್ಚಿನ ಸಾಧನೆ ಮಾಡಬೇಕು ಅಂತಿದ್ರೆ ಅವರಿಗಾಗಿ ನಾನು 6 ಪುಸ್ತಕಗಳು ಸೆಲೆಕ್ಟ್ ಮಾಡಿದ್ದೀನಿ. 1ನೇದ್ದು ಭಗವದ್ಗೀತೆ, 2ನೇದ್ದು ಸ್ವಾಮಿ ವಿವೇಕಾನಂದರ ಪುಸ್ತಕ, ಇನ್ನು 3ನೇದ್ದು ಶ್ರೀ ಆಚಾರ್ಯ ಬಾಲಕೃಷ್ಣ ಮಹಾರಾಜನಿಂದ ರಚನೆಯಾದಂತಹ ವಿಚಾರ ಕ್ರಾಂತಿ ಅನ್ನೋ
ಅದ್ಭುತವಾದ ಪುಸ್ತಕ. ಇನ್ನು 4ನೇದ್ದು ಘೇರಂಡ ಸಂಹಿತ. ಇನ್ನು 5ನೇದ್ದು ನಮ್ಮ ನ್ಯಾಚುರೋಪತಿ ಪಿತಾಮಹರಾದಂಥ ಡಾಕ್ಟರ್ ನೀರಜ್ ಜಿ ಅವರಿಂದ ರಚನೆಯಾದಂತಹ ಮಿರಾಕಲ್ಸ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಅನ್ನೋ ಅದ್ಭುತವಾದ ಪುಸ್ತಕ. ಇನ್ನು ಕೊನೆಯದು 6ನೇದ್ದು ಆಯುಷ್ ಡಿಪಾರ್ಟ್ಮೆಂಟ್ ನಿಂದ ರಚನೆಯಾದಂತಹ ಸರ್ಟಿಫಿಕೇಶನ್ ಆಫ್ ಯೋಗ ಪ್ರೊಫೆಷನಲ್ಸ್ ಆಫೀಸಿಯಲ್ ಗೈಡ್ ಬುಕ್. ಇದು ಒಂದು ಅದ್ಭುತವಾದ ಪುಸ್ತಕ. ಸೊ ಈ ರೀತಿ ಯೋಗ ಶಿಕ್ಷಕರಾದವರು ಈ ರೀತಿ ಈ ಎಲ್ಲ ಪುಸ್ತಕಗಳನ್ನ ಅಭ್ಯಾಸ ಮಾಡಿ ನೀವು ತಮ್ಮ ಜ್ಞಾನವನ್ನು ವೃದ್ಧಿ ಮಾಡಿ ಒಬ್ಬ ಒಳ್ಳೆ ಯೋಗ ಶಿಕ್ಷಕರಾಗಬಹುದು. ಇನ್ನು ಕೊನೆಯದಾಗಿ 12ನೇ ಸೂತ್ರ, ಎಲ್ಲ ಯೋಗ ಸಾಧಕರಿಗೆ ತಾವು ಸ್ವಾಮೀಜಿಯವರ, ಆಚಾರ್ಯಜಿಯವರ ಹಾಗೂ ಭವರ್ಲಾಲ್ ಗುರುಜಿಯವರ ಆನ್ಲೈನ್ ಯೋಗಾಭ್ಯಾಸದ ಕ್ಲಾಸ್ ಅನ್ನ ಅನುಸರಿಸಲಿಕ್ಕೆ ಮಾರ್ಗದರ್ಶನ ನೀಡಬೇಕು. ಈ ರೀತಿ ಈ 12 ಸೂತ್ರಗಳನ್ನು ನೀವು ಸರಿಯಾಗಿ ಪಾಲಿಸಿದ್ದೇ ಆದಲ್ಲಿ ನೀವು ಬೇಗನೆ ಒಬ್ಬ ಒಳ್ಳೆ ಯೋಗ ಶಿಕ್ಷಕರಾಗ್ತೀರಿ. ಪ್ರತಿನಿತ್ಯದ ಆನ್ಲೈನ್ ಯೋಗ ಕ್ಲಾಸ್ಗಾಗಿ ತಾವು ಶ್ರೀ ಭವರ್ಲಾಲ್ ಗುರೂಜಿಯವರ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಬಹುದು. ಹಾಗೂ ಆಫ್ಲೈನ್ ಗಾಗಿ ನಮ್ಮ ಅಫ್ನಿಯ ನಗರದಲ್ಲಿ ಶ್ರೀ ಎ ಬಿ ಪಾಟೀಲ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಯೋಗ ಕ್ಲಾಸ್ಗಳು ನಡೀತಾ ಇರುತ್ತೆ. ಅಲ್ಲಿ ಬಂದು ತಾವು ಕೂಡ ಜಾಯಿನ್ ಆಗಬಹುದು. ಅನೇಕ ಸಮಾಜ ಸೇವೆಗಳಲ್ಲಿ ಈ ಯೋಗ ತರಬೇತಿ ಕೂಡ ಅತಿ ಮುಖ್ಯವಾದಂತಹ ಸೇವೆ. ಇದರಿಂದ ನಿಮಗೆ ಜನರ ಅಪಾರವಾದ ಅಮೂಲ್ಯವಾದ ಆಶೀರ್ವಾದ ಸಿಗುತ್ತೆ. ಬನ್ನಿ, ಯೋಗ ಶಿಕ್ಷಕರಾಗಲು ಮತ್ತು ತಮ್ಮ ಸ್ಥಳಗಳಲ್ಲಿ ಉಚಿತ ಯೋಗ ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ನಮ್ಮನ್ನು ಸಂಪರ್ಕಿಸಿ. ಸ್ವಾಮೀಜಿಯವರ, ಆಚಾರ್ಯಜಿಯವರ ಹಾಗೂ ಭವರ್ಲಾಲ್ ಗುರೂಜಿಯವರ ಸಂಕಲ್ಪದಂತೆ ಪ್ರತಿಯೊಂದು ಮನೆಗೆ ಒಬ್ಬ ಯೋಗ ಶಿಕ್ಷಕರನ್ನು ತಯಾರಿಸೋಣ. ಪ್ರತಿ ಮನೆಯನ್ನ, ಸಮಾಜವನ್ನ, ನಮ್ಮ ದೇಶವನ್ನ ಯೋಗಯುಕ್ತ ರೋಗಮುಕ್ತವಾಗಿ ಮಾಡೋಣ. ಈ ಸಂಕಲ್ಪದೊಂದಿಗೆ ನಾವು ಪ್ರತಿಯೊಬ್ಬರು ಪ್ರತಿನಿತ್ಯ ಯೋಗವನ್ನು ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯುವರ್ ಹೆಲ್ತ್ ಚಾನಲ್. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ. ಆಯುರ್ವೇದ ಮತ್ತು ಯೋಗ ಆನ್ಲೈನ್ ಕನ್ಸಲ್ಟೇಷನ್ಗಾಗಿ ಕಾಂಟ್ಯಾಕ್ಟ್ ಮಾಡಿ.